ಮಾಮೂಲಿ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಈ ಥರದೊಂದು ರೊಟ್ಟಿ ಟ್ರೈ ಮಾಡಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸುಹಾಸಿನಿ. ಇದು ನನ್ನ ಹೋಮ್ ಕಿಚನ್. ಇವತ್ತು ನಾವು ಮಾಡ್ತಾ ಇರೋಂಥದ್ದು ರೊಟ್ಟಿ. ಇದು ಮಿಕ್ಸ್ ಆಫ್ ಜೋಳ ಮತ್ತು ಅಕ್ಕಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಕಮ್ಮಿ ಬಂತಂತ ಜೋಳ ಕೂಡ ಮಿಕ್ಸ್ ಮಾಡಿದ್ದೀನಿ. ಬಟ್ ಟೇಸ್ಟ್ ವೈಸ್ ಎಲ್ಲ ಸೇಮ್ ರುಚಿಕರವಾಗಿತ್ತು. ಒಂದು ಬೇಸಿನಲ್ಲಿ ಈರುಳ್ಳಿ, ಹಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಪಾಲಕ್ ಸೊಪ್ಪು ಹಾಕಿ, ಜೀರಿಗೆ, ಉಪ್ಪು, ಕಾಯಿ ತುರಿ ಚೆನ್ನಾಗಿ ಹಾಕಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ತದನಂತರ ನಾನು ಜೋಳದ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಕ್ಯಾರೆಟ್ನ ಗ್ರೇಟ್ ಮಾಡಿಟ್ಟಿದ್ದೆ, ಬಟ್ ನಾನು ಐ ಟೋಟಲಿ ಫಾಗಾಟ್. ಅಟ್ ಲಾಸ್ಟ್ ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಚೆನ್ನಾಗಿ ಎಲ್ಲ ಒಂದು ಬ್ಲೆಂಡ್ ಮಾಡಿ ಒಂದು 10 ಮಿನಿಟ್ಸ್ ಅದನ್ನು ಸೋಕ್ ಆಗೋಕ್ಕೆ ಬಿಡೋಣ. ಇದ್ರ ಮಧ್ಯದಲ್ಲಿ ನಾನು ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ. ಆ 10 ಮಿನಿಟ್ಸ್ ಗ್ಯಾಪಲ್ಲಿ ಒಂದು ತವ ತೊಗೊಂಡು ಅದಕ್ಕೆ ಚೆನ್ನಾಗಿ ಎಣ್ಣೆ ಸವರಿ, ಬಟರ್ ಪೇಪರ್ ಅಥವಾ ಒಬ್ಬಟ್ಟಿನ ಪೇಪರ್ ಸಿಗೋದ್ರಲ್ಲಿ ಕೂಡ ನೀವು ಮಾಡ್ಬೋದು. ಆದರೆ ಕೈಯಿಂದ ತಟ್ಟೋದ್ರಿಂದ ತುಂಬ ರುಚಿ ಜಾಸ್ತಿ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ತವ ಮೇಲೆ ಚೆನ್ನಾಗಿ ಹರಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತಟ್ಟೆ ಮುಚ್ಚಿಟ್ಬಿಟ್ಟು 5-10 ನಿಮಿಷ ನಿಮ್ಮ ರೋಸ್ಟ್ ಆಗೋ ತನಕ, ಹೀಗೆ ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸಿಟ್ಕೊಳ್ಳಿ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅಥವಾ ಬೆಣ್ಣೆ ಹಾಕ್ಕೊಂಡು, ಆಹಾ ರುಚಿ ಸಖತ್ತಾಗಿರುತ್ತೆ. ಚಟ್ನಿ ಜೊತೆ ತಿಂದು ನೋಡಿ. ಇದನ್ನು ಚಟ್ನಿ ಪುಡಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕೆಂಪು ಚಟ್ನಿ ಇಸ್ ದ ಬೆಸ್ಟ್ ಕಾಂಬೋ. ಟ್ರೈ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.